ಚಿಂತಾಮಣಿಯಲ್ಲಿ ಇದ್ದೀವಿ. ಇಲ್ಲೊಂದು ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತೀವಿ. ಸೊ ಆ ಬೆಟ್ಟ ಬಹಳ ಫೇಮಸ್ ಇದೆ. ಅದೇನಂದ್ರೆ ಕೈಲಾಸಗಿರಿ ಕ್ಷೇತ್ರ ಅಂತ. ಸೊ ಗೊತ್ತಿರ್ಬೋದು, ನೋಡ್ಬೋದು, ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಅಂತ. ವಿಶೇಷ ಏನಂದ್ರೆ ಇದೊಂದು ಗುಹಾಂತರ ದೇವಾಲಯ. ಅಂದ್ರೆ ಬೆಟ್ಟದಲ್ಲಿ ಕಲ್ಲಿದೆ, ಕಲ್ಲಲ್ಲಿ ಕೊರೆದು ಈ ದೇವಸ್ಥಾನ ಕಟ್ಟಿದ್ದಾರೆ. ಬಹಳ ಅದ್ಭುತ ಆಗಿದೆ. ಬಟ್ ನಾವು ಆಕ್ಚುಲಿ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸೊ ನೋಡ್ಬೋದು ಬೆಟ್ಟ ಈ ಕಡೆ ಫುಲ್ ಮಾರ್ನಿಂಗ್ ಒಳ್ಳೆ ಮೋಡ ಕವಿದ ವಾತಾವರಣ. ಸೊ ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿದಂತ ಒಂದು ಜಾಗ ಇದು. ಫುಲ್ ಮೋಡ ಇರುತ್ತೆ ಬೆಟ್ಟದ ಮೇಲೆ, ಫುಲ್ ಕ್ಲೌಡಿ. ಸೊ ಚೆನ್ನಾಗಿರುತ್ತೆ, ನೋಡುವ. ಸಂಜು, ಸಾತು, ಏನೋ ಮಾಡ್ತೀರಾ ಬೆಟ್ಟದ ಮೇಲೆ? ಹೇಳಿ. ಎಂಜಾಯ್ ಮಾಡ್ತೀವಿ ಅಂತ ಹೇಳಿ. ಎಂಜಾಯ್ ಮಾಡ್ತೀವಿ. ಏನ್ ಎಂಜಾಯ್ ಮಾಡ್ತೀರಾ? ಬೆಟ್ಟ ಹತ್ತೀರಾ? ಹತ್ತಕ್ಕಾಗುತ್ತಾ ನಿಮ್ಗೆ? ಆಗುತ್ತೆ. ಈ ಬೆಟ್ಟ ಹತ್ತಬೇಕು. ಸೊ ಗಾಯ್ಸ್ ನೋಡ್ಬೋದು, ಇಲ್ಲಿ ಒಂದು ಸಾಲಲ್ಲಿ ಒಂದು 2 ಬೆಟ್ಟ ಉಂಟು. ಅದರಲ್ಲಿ ಒಂದು ಬೆಟ್ಟ ಬಹಳ ದೊಡ್ಡದಿದೆ. ಮೋಸ್ಟ್ಲಿ ಅದನ್ನೇ ಹತ್ಲಿಕ್ಕೆ ಹೋಗ್ತಿದೀವಿ ಅಲ್ಲ. ವಾ, ನೋಡ್ಬೋದು ಆ ಬೆಟ್ಟ ಅಲ್ಲಿ ಕಾಣಿಸ್ತಿರೋದು. ಆ ಬೆಟ್ಟ ಹತ್ಲಿಕ್ಕೆ ಹೋಗ್ತಾ ಇದೀವಿ ನಾವು. ಸೊ ನೋಡ್ಬೋದು ಬೆಟ್ಟ ಈ ಕಡೆ ಫುಲ್ ಮಾರ್ನಿಂಗ್ ಒಳ್ಳೆ ಮೋಡ ಕವಿದ ವಾತಾವರಣ. ಈ ಗಾಯ್ಸ್ ಇಲ್ಲಿ ನೋಡ್ಬೋದು ಎಷ್ಟೊಂದು ದೊಡ್ಡ ಶಿಲೆ ಇದೆ ಅಂತ ಇಲ್ಲಿ. ಸೊ ಈ ಶಿಲೆಯಲ್ಲಿ ಕೊರೆದು ದೇವಸ್ಥಾನ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ಸೊ ಅದರದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನನಗೆ ಟೈಮ್ ಇದ್ದಾಗ. ಸೊ ನಿಮ್ಗೆಲ್ರಿಗೂ ತೋರಿಸ್ಲೇಬೇಕದು. ಸೊ ಕೈಲಾಸಗಿರಿ ಅಂತೇಳಿ, ಕೈಲಾಸ ಕ್ಷೇತ್ರ ಅಂತೇಳಿ ಬಹಳ ಫೇಮಸ್ ಇದೆ ನಮ್ಮ ಚಿಂತಾಮಣಿಯಲ್ಲಿ. ಟೆಂಪಲ್ ಚೆನ್ನಾಗಿದೆ. ವಾವ್, ನವಿಲು ನವಿಲು ನವಿಲು. ಹೋಗ್ಬೋದಾ? ಸೊ ಇಲ್ಲಿ ದೇವಸ್ಥಾನದ ಇಲ್ಲೇ ಕೆಲಸ ಎಲ್ಲ ನಡೀತಾ ಇದೆ. ಗೈಸ್ ಫುಲ್ ರೋಡ್ ನೋಡಿದ್ರೆ ಫುಲ್ ರೋಡ್ ಇದೆ. ಕಲ್ಲು ಮಣ್ಣು, ಫುಲ್ ಕಚ್ಚಾ ರೋಡ್, ಫುಲ್ ಆಫ್ ರೋಡ್ ವೆಹಿಕಲ್ ಬೇಕು ಆ ತರ ಇದೆ ರೋಡ್ ಇದು. ಬೈಕರ್ಸ್ ನೋಡ್ಬೋದು ಟ್ರೆಕ್ಕಿಂಗ್ಗೆ ಬರ್ತಾ ಇದ್ದಾರೆ. ಸೊ ಟ್ರೆಕ್ಕಿಂಗ್ಗೆ ಬೆಸ್ಟ್ ಸ್ಪಾಟ್ ಇದು. ಬೆಂಗಳೂರು ಮತ್ತೆ ಈ ಕಡೆ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಬರ್ತಾ ಇರ್ತಾರೆ. ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಉಂಟು. ವಾವ್, ಈ ಕಾಡನ್ನು ನೋಡುವಾಗ ಫಸ್ಟ್ ಟೈಮ್ ನಮ್ಗೆ ಚಿಕ್ಕಮಂಗ್ಳೂರ್ ಕಡೆ ಕಾಡ್ ನೋಡ್ದಂಗೆ ಆ ತರ ಫೀಲ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಮರ ಎಲ್ಲ ಬೆಳೆದು ನಿಂತಿದೆ, ನೋಡ್ಬೋದು. ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಇದೆಲ್ಲ ಮೋಸ್ಟ್ಲಿ ಅಕೇಶಿಯಾ ಮರ ಗೊತ್ತೇ ಇದೆ, ಬಹಳ ಚೆನ್ನಾಗಿ ಬೆಳೆದಿದೆ. ಸೊ ಗಾಯ್ಸ್ ಭಯ ಆಗ್ತಿದ್ಯಾನ್ರೋ ಫಾರೆಸ್ಟ್ ನೋಡಿ? ಇಲ್ಲಿ ಹುಲಿ ಇದೆ, ಮತ್ತೆ ಚೀತಾ ಇದೆ ಇಲ್ಲಿ, ಗೊತ್ತಾಯ್ತಾ? ಡೋರ್ ಹಾಕೊಂಡ್ರು ಕೂಡ ಅದು ಒಳಗಡೆ ಜಂಪ್ ಮಾಡ್ಬಿಡುತ್ತೆ. ವಾವ್, ಬೆಟ್ಟದ ಮೇಲೆ ಬಂದ್ಮೇಲೆ ಒಳ್ಳೆ ಸ್ಪಾಟ್ ಇದೆ. ಸೊ ಬೈಕರ್ಸ್ ಎಲ್ಲ ನೋಡ್ಬೋದು, ಇಲ್ಲೇನೆ ನಿಲ್ಸೋದು. ಫುಲ್ ಆಫ್ ರೋಡ್. ಸೊ ಡ್ರೈವಬಲ್ ರೋಡ್, ಬಟ್ ಕಲ್ಲು ಮಣ್ಣು ಉಂಟು, ಕಲ್ಲು ಜಾಸ್ತಿ ಉಂಟು. ಮಳೆ ಬಿದ್ದೆಲ್ಲ ಕೊಚ್ಕೊಂಡು ಹೋಗಿದೆ ಸ್ವಲ್ಪ. ನೋಡಿ ಇಲ್ಲಿ ನೋಡ್ಬೋದು, ಕಾರು ಫುಲ್ ಸ್ಕಿಡ್ ಆಗ್ತಾ ಇದೆ ಕಾರು.
ಹೋಗೋದೇ ಕಷ್ಟ ಇದೆ. ರೈಟ್ ಸೈಡ್. ಇಷ್ಟು ಡೇಂಜರಸ್ ರೋಡ್ ನಾನು ಯಾವಾಗಲೂ ನೋಡಲಿಲ್ಲ. ಅಂದರೆ ಕಾರು ಭಾರಿ ಕಷ್ಟ, ಅಷ್ಟೊಂದು ಸ್ಟೀಪ್ ಇದೆ. ಫುಲ್ ಕ್ಲಚ್ ಎಲ್ಲ ಹೀಟ್ ಆಗ್ತಾ ಇದೆ. 2-3 ಸಲ ಆಫ್ ಆಯಿತು ಗಾಡಿ. ಸೊ ಮೊದಲೇ ಒಂದು ಮಡ್ ರೋಡು ಮತ್ತು ಆಫ್ ರೋಡು. ಸೊ 4-ವೀಲರ್ ಡ್ರೈವ್ ರೆಕಮೆಂಡೆಡು. ಬಟ್ ಬೈಕರ್ಸ್ಗೆ ಮಾತ್ರ ಪ್ಯಾರಡೈಸ್ ಇದು, ಬೆಸ್ಟ್ ಪ್ಲೇಸ್ ಟು ಡೂ ಟ್ರೆಕ್ಕಿಂಗು. ಮತ್ತು ಇಲ್ಲಿ ನೋಡ್ಬೋದು ಯಾಕೆ ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ ಈ ಕಡೆ ವೆದರ್ ಯಾಕೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ಅಂತ. ಸೊ ಜಸ್ಟ್ ಲೈಕ್ ನಮ್ಮದು ಊಟಿಗೆ ಹೋದಂಗಿದೆ. ಸೊ ಬೆಟ್ಟ ಯಾವುದು ಮೋಡ ಯಾವುದು ಅಂತ ಗೊತ್ತಾಗ್ತಿಲ್ಲ, ಕಂಪ್ಲೀಟ್ ಕವರ್ ಆಗಿದೆ. ಸೊ ನಮ್ಮ ಬ್ರದರ್ ಹೇಳ್ದಂಗೆ 10 ನಿಮಿಷದಲ್ಲಿ ಫುಲ್ ಬಾಡಿ ಎಲ್ಲ ಫುಲ್ ನೆಂದೋಗ್ತೀವಂತೆ. ಅಷ್ಟೊಂದು ಮಂಜು ಅಷ್ಟು ಬೀಳುತ್ತೆ, ಹೆವಿ ಮಂಜು. ಗಾಯ್ಸ್, ವೆರಿ ಡೇಂಜರಸ್ ಡ್ರೈವಿಂಗ್. ನೋಡ್ಬೋದು ಫೈನಲಿ ಕಾರು ನಿಲ್ಲಿಸ್ಬೇಕಾಯ್ತು, ಹೋಗ್ತಾ ಇಲ್ಲ. ಹಾರ್ಡ್ಲಿ ಒಂದು 500 ಮೀಟರ್ಸ್ ಇದೆ. ಇಲ್ಲಿ ನೋಡ್ಬೋದು ಎಲ್ಲ ರೋಡ್ ಹೆಂಗಿದೆ ಅಂತ. ಇಲ್ಲಿ ಗೋಶಾಲೆ ಬೇರೆ ಇದೆ ಅಂತೆ, ಸೊ ಅದು ನೋಡ್ಬೋದು. ಮೇಯ್ನ್ಲಿ ಇದು ಟ್ರೆಕ್ಕಿಂಗ್ ಪಾಯಿಂಟು ಮತ್ತು ಹೈ ಆಲ್ಟಿಟ್ಯೂಡಲ್ಲಿದೆ. ಸೊ ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಸೊ ನಮ್ಮದು ಫುಲ್ಲು ಚಿಕ್ಕವರು ದೊಡ್ಡವರೆಲ್ಲ ಫುಲ್ ಬಂದಿದ್ದೀವಿ, ನಮ್ಮ ಬ್ರದರು ನಾನು. ಬೆಟ್ಟ ಹತ್ತೋದಂದರೆ ಖುಷಿ. ವಾ, ಇಲ್ಲಿ ಗೋಮಾತೆ ಇದೆ. ಇಲ್ಲಿ ನಾನು ಕೇಳಲ್ಪಟ್ಟಂಗೆ ಸೊ ಜನ ಬಂದು ಇಲ್ಲಿ ಹಸು ಬಿಡ್ತಾರಂತೆ. ಸೊ ಹಸುಗಳೆಲ್ಲ ಇಲ್ಲೇ ಬೆಟ್ಟದಲ್ಲಿ ಹೋಗಿ ಹುಲ್ ಮೇಯ್ದು ಇಲ್ಲೇ ಇರುತ್ತೆ. ದೊಡ್ಡ ಹಸು ಬರ್ತಾ ಇದೆ, ಇವರು ಭಾರಿ ಡೇಂಜರಸ್ ಇದೆ ಇದು. ಸೊ ಇಲ್ಲೊಂದು ಕಾನ್ಸೆಪ್ಟ್ ಇದೆ ಈ ಗೋಶಾಲೆ ಸ್ಟಾರ್ಟ್ ಆಗಲಿಕ್ಕೆ ಒಂದು ಇಲ್ಲಿ ಹೇಳ್ತಾರೆ, ಜನರು ತಮ್ಗೇನು ಬೇಕಂತೇಳಿ ದೇವರಿಗೆ ಹರಕೆ ಮಾಡಿ ಅದು ಈಡೇರಿದ ಮೇಲೆ ಒಂದು ಹಸುವನ್ನು ತಂದು ಇಲ್ಲಿ ಬಿಡುವುದಂತೆ. ನೋಡ್ಬೋದು, ಕರು ನೋಡುವ. ಏ ಕರು ಕರು ಬಾ, ಸಣ್ಣ ಕರು ಇದೆ. ಗಾಯ್ಸ್ ನೋಡ್ಬೋದು, ಫುಲ್ ಗಾಳಿ ಇದೆ, ಚಳಿ ಆಗ್ತಾ ಇದೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ 12 ಗಂಟೆ ತನಕ ಬಿಸಿಲೇ ಬರೋದಿಲ್ಲ ಅಂತೆ. ಇಲ್ಲೊಂದು ಟೆಂಪಲ್ ಇದೆ, ಲಕ್ಷ್ಮಿ ಟೆಂಪಲ್ಲು. ಇಲ್ಲಿ ನೋಡ್ಬೋದು, ಸಾಗತ್ತಿದೆ. ಚಳಿಯಾಗಿ ಜ್ವರ ಬರೋದಿದ್ರೆ ಸಾಕು. ಸೊ ಇಲ್ಲಿ ನಾಯಿಗಳಂತೂ ಬಹಳ ಜಾಸ್ತಿ ಇದೆ. ಗಾಯ್ಸ್ ಸ್ವಲ್ಪ ಹುಷಾರಾಗಿರಿ, ನಾಯಿಗಳು ಜಾಸ್ತಿ ಇದೆ ಮಕ್ಕಳೇ. ನಮ್ಮ ಮಗ ನೋಡ್ಬೋದು, ಮ್ಯಾಂಗ್ಳೂರಲ್ಲಿ ಫುಲ್ 35 ಡಿಗ್ರಿ 30 ಡಿಗ್ರಿಯಲ್ಲಿ ಇರ್ತಾ ಇದ್ದ, ಹೈ ಹ್ಯೂಮಿಡ್. ಇಲ್ಲಿ ಫುಲ್ ಚಳಿ ಆಗಿದೆ ಅನ್ಸುತ್ತೆ. ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾನೆ, ಫುಲ್ ಚಳಿ ಅಂತ ಹೇಳ್ತಾ ಇದ್ದಾನೆ. ಚಳಿಗಾಲ ಬಂದಿಲ್ಲ ಆದ್ರೂ ಕೂಡ ಇಲ್ಲಿ ಚಳಿನೇ ಆಗ್ತಾ ಇದೆ. ಇಲ್ಲಿ ನೋಡಿ ನಮ್ಮವರು, ಹುಷಾರಾಗಿ ನಡೀರಿ. ವಾ, ಇಲ್ಲಿ ನಿಜವಾಗ್ಲೂ ಮಂಜು ಮಳೆ ಬಿದ್ದಂಗೆ ಬೀಳ್ತಾ ಇದೆ. ನಮ್ಮ ಬ್ರದರ್ಗೆ ಫುಲ್ ಎಕ್ಸೈಟ್ಮೆಂಟ್ ಇದೆ, ಬರ್ತಾ ಇರ್ತಾನೆ ಅವಾಗ ಇಲ್ಲಿ. ವಾ, ಕಮಾನ್ ಸಂಜು, ಕಮಾನ್. ಗಾಯ್ಸ್ ಸೂಪರ್ ಆಗಿದೆ. ನೋಡಲ್ಲಿ, ಬಾ ಬೇಗ ಬಾ. ಗಾಯ್ಸ್ ಇದೊಂದು ದೊಡ್ಡ ಒಂದು ಬೃಹದಾಕಾರವಾದ ಒಂದು ಶಿಲೆ. ಇದು ಫುಲ್ ಶಿಲೆ ಕಾಣಿಸ್ತಿದೆಯಲ್ಲ ನಿಮ್ಗೆ ಮುಂದೆ. ಸೊ ಇದರ ಕೆಳಗಡೆ ಎಲ್ಲ ಒಂದು ದೇವಸ್ಥಾನ ಇದೆ. ಗೈಸ್ ಲಾಸ್ಟ್ ಟೈಮ್ ನಾವು ಮಂಗಳೂರು ಹತ್ರ ಗಡಾಯಿಕಲ್ ಟ್ರೆಕ್ಕಿಂಗ್ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಸೇಮ್ ಇದೆ, ಇದು ಅದೇ ತರ ಕಾಣಿಸುತ್ತೆ. ಟೆಂಪಲ್ ಇಲ್ಲಿ ಹೋಗಿ ಬರುವ, ಮತ್ತೆ ಹೋಗುವ. ಇಲ್ಲೊಂದು ದೇವಸ್ಥಾನ ಇದೆ, ಒಂದು ದೇವರಿಗೆ
ನಮನ ಮಾಡುವ ಬೆಸ್ಟ್ ಲೊಕೇಶನಲ್ಲಿ ಕಟ್ಟಿದ್ದಾರೆ. ಟಾಪಲ್ಲಿ ಟೆಂಪಲ್ ಕ್ಲೋಸ್ ಮಾಡಿದಾರಂತೆ, ಮೇ ಬಿ ನಾವು ಓಪನ್ ಮಾಡಿಲ್ಲ. ವಾ, ನೋಡ್ಬೋದು ಏನು ಕಾಣಿಸ್ತಿಲ್ಲ ನಿಜವಾಗ್ಲು. ಇದೆಲ್ಲ ಕಾಣಿಸ್ತಿದ್ರೆ ಒಳ್ಳೆ ವ್ಯೂ ಸಿಗ್ತಾ ಇತ್ತು, ಬಟ್ ಏನು ಕಾಣಿಸ್ತಿಲ್ಲ. ಮುಂದ್ಗಡೆ ಒಳ್ಳೆ ದೊಡ್ಡ ಕಲ್ಲುಂಟು. ಸುಧಾ, ಇದು ನಿಜವಾಗ್ಲೂ ಗಡಾಯಿ ಕಲ್ಲು ತರಾನೇ ಕಾಣಿಸ್ತಿದ್ಯೋ? ಸೇಮ್ ಲಾಸ್ಟ್ ಟೈಮ್ ನಾವು ಮ್ಯಾಂಗ್ಳೂರ್ ಹತ್ರ ಗಡಾಯಿ ಕಲ್ಗೆ ಹೋಗಿದ್ವಿ ಟ್ರೆಕ್ಕಿಂಗು. ಅಲ್ಲಿ ಇದೇ ತರ ಬಂಡೆ, ಅದ್ರ ಕೆಳಗಡೆ ಟೆಂಪಲ್ ಇದೆ. ಸೊ ಸೇಮ್ ಇಲ್ಲಿ ಅದೇ ತರ ರಿಪ್ಲಿಕಾ ಆದಂಗಿದೆ. ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ನಮ್ಮ ಮಕ್ಕಳು ಒಂದು ಒಳ್ಳೆ ಶ್ಲೋಕ ಹೇಳ್ತೀವಿ ಅಂತ ಹೇಳಿದ್ರು ದೇವರಿಗೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಯಸ್ವಾದಾದಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾರಗಮ್ಯಂ ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ ಹರಿ ಓಂ. ಸೊ ನಮ್ಮ ಮಗಳು ಒಳ್ಳೆ ಶ್ಲೋಕ ಆಡಿದ್ಲು. ದೇವಸ್ಥಾನದ ಹತ್ರ ಬಂದು, ದೇವಸ್ಥಾನ ಓಪನ್ ಆಗಿರ್ಲಿಲ್ಲ, ಬಟ್ ಇಲ್ಲಿ ಬಂದು ಕೂತು ಒಂದು 5 ನಿಮಿಷ ಶ್ಲೋಕ ಆಡಿ ನಿಜವಾಗ್ಲೂ ಖುಷಿ ಆಯ್ತು. ಮಾರ್ನಿಂಗ್ ಒಂದಂತ ಶ್ಲೋಕ ಕೇಳೋದು ಕಿವಿಗೆ ಮನಸ್ಸಿಗೆ ಬಹಳ ಮಧುರ. ಸೊ ವೈಭು, ಗುಡ್ ನಾನಾ, ಒಳ್ಳೆ ಆಡಿದ್ಯಾ. ಕೀಪ್ ಡೂಯಿಂಗ್ ಇಟ್. ಓಕೆ ಗಾಯ್ಸ್, ರಿಯಲಿ ಟಫ್ ಟೆರೇನ್ ಇದು. ಎಷ್ಟು ಟಫ್ ಇದೆ ನೋಡ್ಬೋದು. ಹತ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ಮಕ್ಕಳಿಗಂತೂ ಭಾರಿ ಕಷ್ಟ. ಕಮಾನ್ ಸಂಜು, ಕಮಾನ್. ನಾಯಿಗಳು ನಮ್ ಜೊತೆಗೆ ಬಾಡಿ ಗಾರ್ಡ್ಸ್ ಆಗಿ ಬಂದಿವೆ. ಎಲ್ಲಿಂದ ಇತ್ತು? ಫ್ರೆಂಡ್ಲಿ ನಾಯಿಗಳು ಅನ್ಸುತ್ತೆ. ನೋಡ್ಬೋದು ಎಷ್ಟು ಸ್ಟೀಫ್ ಆಗಿದೆ. ಏ ಗಾಯ್ಸ್, ಫೈನಲಿ ಬಂತು. ಆಲ್ಮೋಸ್ಟ್ ಟಾಪ್ಗೆ ಬಂದಿದೀವಿ. ಸೊ ಇದು ಎಂಟ್ರೆನ್ಸ್ ಅಂತೆ, ನಾವ್ ಮೇಲ್ಗಡೆ ಹೋಗ್ಲಿಕ್ಕಿದೆ. ಮೊದಲು ರಾಜರ ಕಾಲದಲ್ಲಿ ಪಾಳೆಗಾರರು ಇರ್ತಾ ಇದ್ರು, ಅವ್ರು ಕಟ್ಟಿರೋ ಕೋಟೆ ಇದು. ಸೊ ಇದು ಕೋಟೆ ಎಂಟ್ರೆನ್ಸ್. ಕೋಟೆ ಏನು ಉಳ್ದಿಲ್ಲ, ಎಲ್ಲ ಡ್ಯಾಮೇಜ್ ಆಗಿದೆ. ಆಲ್ಮೋಸ್ಟ್ ಬಂದಿದೆ ಅನ್ಸುತ್ತೆ. ಕೋಟೆದ ಗೋಡೆಗಳೆಲ್ಲ ನೋಡ್ಬೋದು, ಆಲ್ಮೋಸ್ಟ್ ಶಿಥಿಲಗೊಂಡಿದೆ. ಗುಡ್ ಪಿಕ್ನಿಕ್ ಸ್ಪಾಟ್ ಇದು. ಪಿಕ್ನಿಕ್, ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು. ಅಷ್ಟು ಈಸಿ ಇಲ್ಲ, ಸ್ವಲ್ಪ ಟಫ್ ಇದೆ ಇದು. ಟೆರೇನ್ ಟಫ್ ಇದೆ, ಮತ್ತೆ ಟ್ರೆಕ್ಕಿಂಗ್ ಕೂಡ ಟಫ್ ಇದೆ. ಸೊ ಮಕ್ಕಳನ್ನ ಕರ್ಕೊಂಡು ಬಂದ್ವಿ, ಬಟ್ ಓಕೆ, ಸಂಹೌ ಮ್ಯಾನೇಜಬಲ್. ಅಷ್ಟು ದೂರ ಇಲ್ಲ ಟ್ರೆಕ್, ಹಾರ್ಡ್ಲಿ ಒಂದು 2 ಕಿಲೋಮೀಟರ್ ಅಷ್ಟಿತ್ತು. ಸೊ ಇದು ರಿಯಲ್ ಟ್ರೆಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಬಂಡೆ ಇದು. ನಮ್ಮ ಮಗ ಕಷ್ಟ ಪಡೋದು ಹೋಗು. ಸೊ ಇಬ್ರು ಬ್ರದರ್ಸ್ ಹೆಲ್ಪ್ ಮಾಡ್ತಾ ಇದಾರೆ, ಹೆಲ್ಪಿಂಗ್ ಈಚ್ ಅದರ್, ಬೋತ್ ದ ಬ್ರದರ್ಸ್. ಕಮಾನ್ ಗೈಸ್, ಕಮಾನ್. ಓ ಕೇರ್ಫುಲ್ ಸಂಜು. ವೈಫ್ ಪಾಪ ಫುಲ್ ಕಷ್ಟ, ಬೇಡ ಅಂತ ಹೇಳ್ತಿದ್ದಾಳೆ. ಸೊ ಹುಡುಗರು ಆಲ್ಮೋಸ್ಟ್ ಎಲ್ಲ ಡ್ರೈನ್ ಔಟ್ ಆಗಿದೆ. ಸೊ ಟೈಮ್ ಟು ರೀ ಎನರ್ಜೈಸ್. ಗಾಯ್ಸ್, ಏನೇನ್ ತಂದಿದ್ದೀರಾ ತಿನ್ನಕ್ಕೆ? ಚಿಕ್ಕಪ್ಪ ನೋಡ್ತಾರೆ, ನಿಮ್ ಗಾಡಿ ನೋಡ್ತಾರೆ.
ನಡೀರಿ ನಡೀತಾ ನಡೀತಾ ಹಂಗೆ ಬಾರೋ ಏ ಇರು ಬಾರೋ ಇಲ್ಲಿ ಬಾ ಗಾಡಿ ವಾ ಇವಾಗ ಕಳಿಸ್ತಿದ್ಯೋ ಅತಿ ಅತಿ ಮಾಡಿದ್ರೆ ನಿಧಾನಕ್ಕೆ ಸ್ಲಿಪ್ ಆಗುತ್ತೆ ಎಡ್ತಾ ಇರೋದು ನಿಧಾನಕ್ಕೆ ಇಳಿಬೇಕಾ? ಕಾಲ್ ನಿಧಾನವಾಗಿ ಇಡ್ಬೇಕು ಆಗ್ತದೆ. ಆಗುತ್ತೇನಾ? ಗಾಯ್ಸ್ ಇಲ್ಲಿ ಮಶ್ರೂಮ್ ಇದೆ ಅಂತೆ ನಮ್ಮ ಕಡೆ ಎಲ್ಲ ನ್ಯಾಚುರಲ್ ಮಶ್ರೂಮ್ಸು ಸಿಗುತ್ತೆ ಇಲ್ಲೆಲ್ಲ ನೋಡ್ಬೋದು ವಾವ್ ನ್ಯಾಚುರಲ್ ಆಗಿದೆ ಮಶ್ರೂಮ್ ಸ್ಟೆಮ್ಮು ನೋಡ್ಬೋದು ಮಶ್ರೂಮ್ ಸ್ಟೆಮ್ಮು ಊರ ಕಡೆ ಎಲ್ಲ ಈ ಟೈಮಲ್ಲಿ ಮಶ್ರೂಮು ಫ್ರೆಶ್ ಆಗಿ ಸಿಗುತ್ತೆ ಕಾಡಲ್ಲಿ ವಾ ಸೂಪರ್ ಆಗಿದೆ ಮಶ್ರೂಮ್ ಸ್ವಲ್ಪ ಗಾಯ್ಸ್ ಇಲ್ಲಿ ಸೊ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಬಹಳ ಪುರಾತನ ಕಾಲದ್ದು ಇಲ್ಲಿ ಕೋಟೆ ಒಳಗಡೆನೆ ಕೆತ್ತಿದ್ದಾರೆ ನೋಡ್ಬೋದು ಎಷ್ಟೋ ಹಲವಾರು ವರ್ಷಗಳ ಹಳೆಯದಾದ ಒಂದು ವಿಗ್ರಹ ಕೋಟೆ ಒಳಗಡೆನೆ ಮಾಡಿದ್ದಾರೆ ಸೊ ಡಿಸೆಂಡಿಂಗ್ ಸ್ಟಾರ್ಟ್ ಆಗಿದೆ ಕಷ್ಟದ ಕೆಲಸ ಅಂದ್ರೆ ಇದೆ ಅನ್ಸುತ್ತೆ ಹೋಗಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ದೇವಸ್ಥಾನದ್ದು ಗೊಂಬೆಗಳು ಬಾರ ನೀನ್ ಬಾರ ಕೆರೆ ಕೂಡ ಇದೆ ಇಲ್ಲಿರಿ ಆರಾಮಾಗಿ ಇಲ್ಲಿರಿ ಇಟ್ಕೊಳ್ಳಿ ಹುಷಾರಾಗಿ ವೈಭು ಶಾನ್ವಿ ಸಂಜು ಕೇರ್ಫುಲ್ ನಿಧಾನಕ್ಕೆ ಜಾರುತ್ತೆ ಕಾಲು ಆರಾಮಾಗಿ ಇಲ್ಲಿರಿ ಗೊತ್ತಾಗೋದೇ ಇಲ್ಲ ಫೈನಲಿ ಇಳಿದಾಯ್ತು ಒಳ್ಳೆ ಟ್ರೆಕ್ಕಿಂಗ್ ಪ್ಯಾರಡೈಸ್ ಇದು ಬೈಕ್ಸ್ ಎಲ್ಲ ನೋಡ್ಬೋದು ವೆರೈಟಿ ಬೈಕ್ಸ್ ಎಲ್ಲ ಬೆಂಗಳೂರಿಂದ ಗಾಯ್ಸ್ ಟ್ರೆಕ್ಕಿಂಗ್ ಮುಗೀತು ಮಾರ್ನಿಂಗ್ ಫುಲ್ ಮಂಜಿತ್ತು ಸೊ ರೋಡು ಸರಿ ಇರಲಿಲ್ಲ ನಾವು ಕಾರನ್ನು ಸ್ವಲ್ಪ ಒಂದು 500 ಮೀಟರ್ ಹಿಂದೆನೇ ಅಲ್ಲಿ ಪಾರ್ಕ್ ಮಾಡಿ ಬಂದ್ವಿ ಸೊ ಆಲ್ಮೋಸ್ಟ್ 1 ಅವರ್ ದೇವರ ದರ್ಶನ ಆಯಿತು ಹಾಗೂ ಟ್ರೆಕ್ಕಿಂಗ್ ಆಯಿತು ಮಾರ್ನಿಂಗ್ ಈ ರೋಡ್ ಕಂಡೀಷನಲ್ಲಿ ಗಾಡಿ ಮೇಲ್ಗಡೆ ಹೋಗಲೇ ಇಲ್ಲ ಸೊ ಮತ್ತೆ ನಾವು ಇಷ್ಟು ಜನ ಇರುವಾಗ ಈ ಗಾಡಿ ಹತ್ತೋದು ಕಷ್ಟ ಅಷ್ಟು ಜನ ಇದ್ದೀವಿ ಟೋಟಲ್ 4+4 ಮಕ್ಕಳು 4 ಜನ ನಾವು ದೊಡ್ಡವರು 4 ಜನ ಎಲ್ಲಿ ಗಾಡಿ ಹತ್ತೋದು ಎಲ್ಲಿ ರೋಡ್ ಕಂಡೀಷನಲ್ಲಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ